ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ HPV ಲಸಿಕೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವಿಸ್ಮಯ ಕಾವೇರಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ನಾವೀಗ ಇವತ್ತಿನ ಕಾರ್ಯಕ್ರಮದಲ್ಲಿ HPV ಲಸಿಕೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಮೊದಲನೇದಾಗಿ ಅಂದ್ರೆ ಈ HPV ಅಂದ್ರೆ ಏನು? HPV ಅಂದರೆ ಅದೊಂದು ವೈರಸ್. ಸೊ ಅದೊಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಹೆಚ್ಚಾಗಿ ಲೈಂಗಿಕವಾಗಿ ಸಕ್ರಿಯರು ಅಂದರೆ ಸೆಕ್ಷುವಲಿ ಆ್ಯಕ್ಟಿವ್ ಮೆನ್ ಆ್ಯಂಡ್ ವಿಮೆನ್, ಪುರುಷರು ಮತ್ತು ಸ್ತ್ರೀಯರಲ್ಲಿ ಕಂಡುಬರುವಂಥದ್ದು. ಸೊ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಆಗ್ತದೆ ಅದರಿಂದಾಗಿ. ಸೊ ಇದು ಸುಮಾರು 200 ಟೈಪ್ ವೆರೈಟಿ ಇದೆ HPV ವೈರಸ್ಗಳಲ್ಲಿಯೂ ಸಹ. ಕೆಲವು ವೈರಸ್ ಮಾತ್ರ ಹಾನಿಕರವಾಗಿರುತ್ತೆ, ಕೆಲವುದು ಏನೂ ತೊಂದರೆ ಕೊಡೋದಿಲ್ಲ, ಇನ್ಫೆಕ್ಷನ್ ಇದ್ರೂ ಏನೂ ತೊಂದರೆ ಕೊಡೋದಿಲ್ಲ. ಹೆಚ್ಚಿನ ಮಟ್ಟಕ್ಕೆ ಇದು ಎಳೆ ವಯಸ್ಸಿನವರು, 30ರ ಕೆಳಗಿನ ಪ್ರಾಯದವರಲ್ಲಿ, ಅಂದರೆ ಇನಿಷಿಯಲ್ ಆಗಿ ಲೈಂಗಿಕ ಸಂಬಂಧ ಶುರು ಮಾಡಿದವರಲ್ಲಿ ಕಂಡುಬರುವಂಥ ಸೋಂಕು ಇದು. HPV ಅಂತ ಹೇಳ್ತಾರೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈಗ ಅದು ಯಾವ ರೀತಿ ಹರಡ್ತದೆ? ಸೊ ಮೇನ್ ಆಗಿ ಇದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಲೈಂಗಿಕ ಸಂಬಂಧದಿಂದ ಹರಡುವಂಥ ಸೋಂಕು ಅಥವಾ ಕ್ಲೋಸ್ ಕಾಂಟ್ಯಾಕ್ಟ್ ಸ್ಕಿನ್ ಟು ಸ್ಕಿನ್ ಇನ್ಫೆಕ್ಷನ್ ಇರುವವರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಇರ್ಬೋದು. ಮೇನ್ ಆಗಿ ಸೆಕ್ಷುವಲ್ ಟ್ರಾನ್ಸ್ಮಿಷನ್ನಿಂದಾಗಿ ಆಗುವಂಥದ್ದು. ಸೊ ಈ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಅಂದರೆ ಈಗ ಬೇರೆ ಬೇರೆ ರೀತಿಯ ಸಂಭೋಗಗಳು ಕೇಳಿ ಬಂದಿರ್ಬೋದು. ಅಂದರೆ ವೆಜೈನಲ್ ಸೆಕ್ಸ್, ಓರಲ್ ಸೆಕ್ಸ್, ಏನಲ್ ಸೆಕ್ಸ್. ಸೊ ಈ ರೀತಿಯ ಸಂಭೋಗದಿಂದ ಅದು ಟ್ರಾನ್ಸ್ಮಿಟ್ ಆಗುವ ಸಾಧ್ಯತೆ ಇದೆ. ಸೊ ಅದರಿಂದಾಗಿ ಯಾವ್ಯಾವ ಸೈಟನ್ನು ಇನ್ಫೆಕ್ಟ್ ಮಾಡ್ತದೆ ಅಂತ ಹೇಳಿದರೆ, ಒಂದು ಸರ್ವಿಕ್ಸ್, ಅದು ಗರ್ಭಕಂಠ ಅಥವಾ ಗರ್ಭಕೋಶದ ಬಾಯಿ ಅಂತ ಕೇಳಿರ್ಬೋದು. ಇನ್ನೊಂದು ವೆಜೈನಾ ಅಂದರೆ ಯೋನಿ ಅಥವಾ ವಲ್ವಾ, ಮತ್ತು ಶಿಶ್ನ ಪೀನೈಲ್ ರೀಜನ್, ಪೀನಿಸ್ ಪುರುಷರಲ್ಲಿ, ಏನಸ್ ಸ್ತ್ರೀಯರಲ್ಲೂ ಅಥವಾ ಪುರುಷರಲ್ಲಿಯೂ, ಮತ್ತು ಓರಲ್ ಕ್ಯಾವಿಟಿ ಬಾಯಿಯಿಂದ ಆ ಏರಿಯಾಗಳನ್ನು ಎಫೆಕ್ಟ್ ಮಾಡುವಂಥದ್ದು ಇದೆ, ಮೇಯ್ನಾಗಿ ಲೈಂಗಿಕ ಸಂಬಂಧದಿಂದಾಗಿ. ಓಕೆ, ಈಗ ಈ ವೈರಸ್ ಗರ್ಭಕಂಠದ ಕ್ಯಾನ್ಸರ್ನ ಹೇಗೆ ಇದು ಮಾಡ್ತದೆ, ಕಾರಣ ಆಗ್ತದೆ ಅದಕ್ಕೆ? ಈಗ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಹೆಚ್ಚಾಗಿ ಲೈಂಗಿಕ ಸಂಬಂಧದಿಂದಾಗಿ ಯೋನಿಗೆ ಇಂಟರ್ಕೋರ್ಸ್ ಮಾಡುವಾಗ ಅದು ಆ ವೈರಸ್ ಟ್ರಾನ್ಸ್ಮಿಟ್ ಆಗ್ಬೋದು. ಸೊ ಗರ್ಭಕಂಠ ಈ ಇನ್ಫೆಕ್ಷನ್ನ ಹೊಂದಾಣಿಕೊಳ್ತದೆ. ಸೊ ಈ ಗರ್ಭಕಂಠದಲ್ಲಿ ಇನ್ಫೆಕ್ಷನ್ ಸುಮಾರು ವರ್ಷದ ಕಾಲ ಇತ್ತು ಅಂತ ಹೇಳಿದರೆ, ಅದು ಕ್ರಮೇಣವಾಗಿ ಕ್ಯಾನ್ಸರ್ಗೆ ಆಗುವ ಸಾಧ್ಯತೆ ಇರ್ತದೆ ಸುಮಾರು 10-20 ವರ್ಷಗಳ ನಂತರ. ಹೆಚ್ಚಾಗಿ ಈ ಇನ್ಫೆಕ್ಷನ್ ಹೆಚ್ಚಿನವರಲ್ಲಿ ಇರ್ತದೆ, ಆದರೆ ನಮ್ಮ ಬಾಡಿ ಇಮ್ಯುನಿಟಿಯಿಂದಾಗಿ ಅದು ಆ ವೈರಸ್ ನಾಶ ಆಗಿ ಹೋಗ್ತದೆ. ಬಟ್ ಕೆಲವು ವೆರೈಟಿಯ HPV ವೈರಸ್ ಉಳಿದುಕೊಂಡು ಮುಂದೆ ಅದು ಕ್ಯಾನ್ಸರನ್ನು ಉಂಟು ಮಾಡ್ತದೆ. ಸೊ ಅದರಲ್ಲಿ 2 ವೆರೈಟಿ, ಇದು ಹೈ ರಿಸ್ಕ್ ವೆರೈಟಿ ಮತ್ತು ಲೋ ರಿಸ್ಕ್ ವೆರೈಟಿಯ ಟೈಪ್ಗಳ HPV ವೈರಸ್ಗಳಿದೆ. ಸೊ ಹೈ ರಿಸ್ಕ್ ಟೈಪ್ಸ್ ಅಂದರೆ ಅದಕ್ಕೆ ಕೆಲವು ನಂಬರ್ಸ್ ಇದೆ. 16, 18, 16, 18, 31, 33, 45, 58, 52 ಇಂಥ ಟೈಪಿನ HPV ವೈರಸ್ ಕ್ರಮೇಣವಾಗಿ ಕ್ಯಾನ್ಸರನ್ನು ಉಂಟು ಮಾಡುವಂಥದ್ದು. ಸೊ ಇಂಥ HPV ವೈರಸ್ಸಿಂದ ಇನ್ಫೆಕ್ಷನ್ ಆಗಿದ್ದಲ್ಲಿ ಮುಂದೆಗೆ ಕ್ಯಾನ್ಸರ್ ಆಗ್ಬೋದು. ಆದರೆ ಕೆಲವುದು ಲೋ ರಿಸ್ಕ್ ವೆರೈಟಿ ಇದೆ, ಅದರಲ್ಲಿ ಅಂದರೆ 6, 11 ಇಂಥವು ಜನಾಂಗದಲ್ಲಿ ವಾಟ್ ಅಂತ ಉಂಟು, ಜೆನೈಟಲ್ ವಾಟ್ ಅಂತ ಹೇಳ್ತೇವೆ ಅದಕ್ಕೆ. ಸೊ ಅದು ಕ್ಯಾನ್ಸರ್ ಅಲ್ಲ, ಜಸ್ಟ್ ವೈರಸ್ ಇನ್ಫೆಕ್ಷನಿಂದಾಗಿ ಸಣ್ಣ ಲೀಷನ್ಸ್ ಆಗುವಂಥದ್ದು. ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಟ್ರೀಟ್ಮೆಂಟಿಂದ ಅದು ಹೋಗ್ತದೆ. ಸೊ ಜೆನೈಟಲ್ ವಾಟ್ಸ್ ಆದರೆ ತೊಂದರೆ ಇಲ್ಲ, ಬಟ್ ಕ್ಯಾನ್ಸರ್ ಆಗುವುದನ್ನು ತಡೆಗಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಓಕೆ, ಈಗ ಈ ವೈರಸ್ನಿಂದ ಬರುವಂಥ ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಏನಾದರೂ ಲಸಿಕೆ ಲಭ್ಯ ಇದೆಯಾ? ಹೌದು. ಸೊ ಸುಮಾರು 2006ರಲ್ಲಿ ಲಸಿಕೆ ತಯಾರಾಗಿದೆ. ಸರ್ವೈಕಲ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡಲಿಕ್ಕೆ HPV ವ್ಯಾಕ್ಸಿನೇಷನ್ ಅಂತ ತಯಾರಾಗಿದೆ. ನಮ್ಮ ಭಾರತ ದೇಶದಲ್ಲಿ 2008ರಿಂದ ಶುರುವಾಗಿದೆ. ಸೊ ಇದಕ್ಕೆ ಲಸಿಕೆ ಇದೆ. ಸೊ ಹೆಚ್ಚಿನ ಕ್ಯಾನ್ಸರ್ಗಳಿಗೆ ವ್ಯಾಕ್ಸಿನೇಷನ್ ಎಂಬುದು ಇಲ್ಲ. ಸೊ ನಮ್ಮ ಸರ್ವೈಕಲ್ ಕ್ಯಾನ್ಸರಿಗೆ ವ್ಯಾಕ್ಸಿನೇಷನ್ ಇದೆ, ಅದನ್ನು ತಡೆಗಟ್ಕೊಳ್ಳಿಕ್ಕೆ. ಹಾಗೆ ಇದು ಪಾಪ್ಯುಲರೈಸ್ ಆಗ್ತಾ ಇದೆ, ಈಗ ಕೆಲವು ವರ್ಷದಿಂದ ಜನಪ್ರಿಯಗೊಳ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಇದು ಕೆಲವು ಮಿಸ್ಕನ್ಸೆಪ್ಷನ್ ಅಥವಾ ಮಿತ್ಸ್ ಇಂದಾಗಿ
ತಗೊಳ್ತಾ ಇರಲಿಲ್ಲ, ತುಂಬ ಕಡಿಮೆ ಜನ ತಗೊಳ್ತಾ ಇದ್ರು. ಬಟ್ ಇತ್ತೀಚೆಗೆ ಪ್ರಚಾರದಿಂದ, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸಿಂದ, ಒಬ್ಬರಿಂದ ಒಬ್ಬರು ಹೇಳುವವರಿಂದ ಹೆಚ್ಚಿನ ಮಟ್ಟದ ಹುಡುಗಿಯರು ಮತ್ತು ಯಂಗ್ ಲೇಡೀಸ್ ಇದನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಓಕೆ, ಈ ಲಸಿಕೆಯಿಂದ ಹೇಗೆ ಸಹಾಯ ಆಗುತ್ತೆ ಅಂತ? ಸೊ ಈ ಲಸಿಕೆ ತಗೊಂಡವರು ಏನಾಗ್ತದೆ ಅಂತ ಹೇಳಿದರೆ, ಈಗ ರಕ್ತದಲ್ಲಿ ಆಂಟಿಬಾಡೀಸ್ ಉಂಟಾಗ್ತದೆ. ಸೊ ಈ ಆಂಟಿಬಾಡೀಸ್ ಏನು ಮಾಡ್ತದೆ ಅಂತ, ಯಾವ ಏರಿಯಾ ಇನ್ಫೆಕ್ಟ್ ಆಗಿದೆ, ಈಗ ಸರ್ವಿಕ್ಸ್, ವೆಜೈನಾ, ಓರಲ್ ಕ್ಯಾವಿಟಿ ಅಥವಾ ಏನಲ್ ರೀಜನ್, ಎಲ್ಲಿ ಇನ್ಫೆಕ್ಷನ್ ಇದೆ, ಎಲ್ಲಿ ವೈರಸ್ ಡೆಪಾಸಿಟ್ ಆಗಿದೆ, ಆ ಏರಿಯಾಕ್ಕೆ ಹೋಗಿ ಆಂಟಿಬಾಡೀಸ್ ಹೋಗಿ ವೈರಸ್ಸನ್ನು ನಾಶ ಮಾಡ್ತದೆ. ಸೊ ಈ ವೈರಸ್ಸನ್ನು ನಾಶ ಮಾಡಿದರೆ ಜೀವಕೋಶದ ಒಳಗಡೆ, ಸೆಲ್ಸ್ ಒಳಗಡೆ ನುಗ್ಗುವುದನ್ನು ತಡೆಗಟ್ಕೊಳ್ಬೋದು. ಸೊ ಈ ವೈರಸ್ ಸೆಲ್ಸ್ ಒಳಗಡೆ ಹೋಗಿ ಇದ್ದು ಸುಮಾರು ವರ್ಷದ ಕಾಲದ ನಂತರ ಕ್ಯಾನ್ಸರ್ ಉಂಟು ಮಾಡುವಂಥದ್ದು. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ವ್ಯಾಕ್ಸಿನ್ ಹೆಲ್ಪ್ ಆಗ್ತದೆ, ಆಂಟಿಬಾಡೀಸ್ ತಯಾರದಿಂದ ಹೆಲ್ಪ್ ಆಗ್ತದೆ. ಓಕೆ, ಯಾವ ಏಜ್ನವರು ಇದನ್ನು ತಗೊಳ್ಬೇಕು ಅಂತ ಏನಾದರೂ ಇದೆ? ಈ ವ್ಯಾಕ್ಸಿನ್ ಯಾರು ತಗೊಳ್ಬೋದು? ಹೌದು. ಸೊ ಹೆಚ್ಚಾಗಿ ಈಗ ಪಾಪ್ಯುಲರ್ ಆಗಿ ಇರೋದು ಮಹಿಳೆಯರಿಗೆ ತಗೊಳ್ಳುವಂಥದ್ದು ಅಥವಾ ಹುಡುಗಿಯರಿಗೆ ತಗೊಳ್ಳುವಂಥದ್ದು, ಆದರೂ ಹುಡುಗರು ಸಹ ತಗೊಳ್ಬೋದು ಅದನ್ನು. ಸೊ ಯಾವ ಏಜ್ ಗ್ರೂಪ್ ಅವರು ತಗೊಂಡ್ರೆ ಇದು ಒಳ್ಳೆಯದು ಅಂದರೆ 9 ರಿಂದ 26 ವರ್ಷ. ಸ್ಟಡೀಸ್ ಪ್ರಕಾರ 9 ರಿಂದ 26 ವರ್ಷದವರು ಇದನ್ನು ಪಡೆದುಕೊಳ್ಬಹುದು. ಬೆಸ್ಟ್ ಏಜ್ ಅಂದರೆ 9 to 14, ಅಂದರೆ 9 ವರ್ಷದಿಂದ 14 ವರ್ಷದ ಹುಡುಗಿಯರು, ಶಾಲೆ ಹೋಗುವ ಹುಡುಗಿಯರು ಇದನ್ನು ಪಡೆದುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇವರಿಗೆ ವ್ಯಾಕ್ಸಿನೇಷನ್ ಸಂಭೋಗದಿಂದ ಅಥವಾ ಲೈಂಗಿಕ ಸಂಬಂಧ ಶುರುವಾಗೋ ಮುನ್ನವೇ ಈ ವ್ಯಾಕ್ಸಿನೇಷನ್ ಪಡೆದುಕೊಂಡಲ್ಲಿ ಪ್ರೊಟೆಕ್ಷನ್ ರೇಟ್ ಜಾಸ್ತಿ ಇರ್ತದೆ, 80-90% ಇರ್ತದೆ. ಈಗ 26 ವರ್ಷದವರೆಗೆ ತಗೊಳ್ಬೋದು. ಇನ್ ಕೇಸ್ ಮಿಸ್ ಆಗಿದೆ, ಗೊತ್ತಿರಲಿಲ್ಲ, ಏನಾದರೂ ಇತ್ತು ಅಂತಾದ್ರೆ 45 ಪ್ರಾಯದವರೆಗೂ ಇದನ್ನು ತಗೊಳ್ಬಹುದು. ಸೊ ಅವರಲ್ಲಿ ಡೋಸೇಜ್ ವ್ಯತ್ಯಾಸ ಬೀಳ್ತದೆ. ಅದರಿಗೆ ಎಷ್ಟು ಡೋಸ್ ತಗೊಳ್ಬೇಕು ಅಂತ ಏನಾದರೂ ಇದೆಯಾ? ಈ ಏಜ್ನವರಿಗೆ ಎಷ್ಟು, ಆ ರೀತಿ ಏನಾದರೂ? ಹೌದು. ಈಗ 9 ರಿಂದ 14 ವರ್ಷದ ಹುಡುಗಿಯರು ಪಡೆದುಕೊಳ್ಳೋದಾದ್ರೆ 2 ಡೋಸ್ ಸಾಕು. ಅದಕ್ಕೆ ನಾವು 0 ಮತ್ತು 6 ಡೋಸಸ್ ಅಂತ ಹೇಳಿದ್ರೆ, 0 ಡೋಸ್ ಅಂದರೆ ಮೊದಲನೇ ಡೋಸ್. ಸೊ ಯಾವಾಗ ಮೊದಲನೇ ಡೋಸ್ ತಗೊಳ್ತಾರೆ ಅದರಿಂದ 6 ತಿಂಗಳ ನಂತರ ಡೇಟ್ ಕ್ಯಾಲ್ಕುಲೇಟ್ ಮಾಡಿ ಆವಾಗ ಕೊಡುವಂಥದ್ದು. ಸೊ ಅವರಿಗೆ 2 ಡೋಸ್. ಇನ್ ಕೇಸ್ 14 ವರ್ಷದ ನಂತರ ಈ ಲಸಿಕೆ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದರೆ 3 ಡೋಸ್ ಅಗತ್ಯವಿದೆ. ಸೊ ಅವರಲ್ಲಿ 0, 2 months ಮತ್ತು 6 months ಅಂತ ಹೇಳಿ, ಫಸ್ಟ್ ಡೋಸ್ ಅಂದರೆ ಮೊದಲನೇ ಡೋಸ್ 0 ಮಂತ್ ಅಂತ ಇಟ್ಕೊಳ್ತೇವೆ. ಅದರಿಂದ 2 ತಿಂಗಳ ನಂತರ 2ನೇ ಡೋಸ್ ತಗೊಳ್ಳೋದು. ಫಸ್ಟ್ ಡೋಸಿಂದ 6 ತಿಂಗಳ ನಂತರ 3ನೇ ಡೋಸ್ ಕೊಡೋದು. ಸೊ ಟೋಟಲ್ 3 ಡೋಸ್ ಬೇಕಾಗ್ತದೆ. ಸೊ ಎಷ್ಟು ಡೋಸೇಜ್ ಅಂತ ಹೇಳಿದ್ರೆ 0.5 ml, ಅದು ಒಂದು ಸಣ್ಣ ಬಾಟ್ಲಿಯಲ್ಲಿ ಬರ್ತದೆ. 0.5 ml ಕೈಗೆ ಇಂಜೆಕ್ಷನ್ ಕೊಡುವ ಮುಖಾಂತರ ಅದನ್ನು ಲಸಿಕೆಯನ್ನು ಕೊಡುವುದು. ಓಕೆ, ಈಗ ಒಂದು ಲಸಿಕೆ, HPV ಲಸಿಕೆ ಅಂತ, ಅದು ವಿಧಗಳಿದೆಯಾ? ಅದರಲ್ಲಿ ಏನಾದರೂ ಯಾವ್ಯಾವ ವಿಧದಲ್ಲಿ ಸಿಗುತ್ತೆ? ಹೌದು. ಈಗ ಬೇರೆ ಬೇರೆ ವೆರೈಟಿ ಇದೆ. ಇನಿಷಿಯಲ್ ಆಗಿ ಶುರುವಾಗಿ ಬಂದದ್ದು 2 ಟೈಪ್. ಇದು ಸರ್ವ್ಯಾರಿಕ್ಸ್ ಅಂತ ಹೇಳಿ, ಅದು ಬೈವ್ಯಾಲೆಂಟ್ ಅಂದರೆ 2 ಟೈಪ್. ಈಗ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಬೇರೆ ಬೇರೆ ವೆರೈಟಿಯ ಟೈಪ್ಗಳ HPV ವೈರಸ್ ಇದೆ ಅಂತ ಹೇಳಿ. ಸೊ ಬೈವ್ಯಾಲೆಂಟ್ ಅಂದರೆ ಮೇನ್ ಆಗಿ 16-18 ಕ್ಯಾನ್ಸರ್ ಉಂಟು ಮಾಡುವಂಥ ಟೈಪ್. ಸೊ ಅದಕ್ಕೆ ನಾಶ ಮಾಡುವಂಥ ಕೆಪಾಸಿಟಿ ಉಳ್ಳ ವ್ಯಾಕ್ಸಿನ್, ಅದಕ್ಕೆ ಸರ್ವ್ಯಾರಿಕ್ಸ್ ಅಥವಾ ಬೈವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಅದರ ನಂತರ ಇನ್ನೊಂದು ಬಂದದ್ದು ಅಂತ ಹೇಳಿದ್ರೆ ಗಾರ್ಡಾಸಿಲ್, ಇದಕ್ಕೆ ಕ್ವಾಡ್ರಿವ್ಯಾಲೆಂಟ್ ಅಂತ ಹೇಳ್ತೇವೆ. ಕ್ವಾಡ್ರಿವ್ಯಾಲೆಂಟ್ ಅಂತ ಹೇಳಿದರೆ 4 ಟೈಪನ್ನು ಎಫೆಕ್ಟ್ ಮಾಡುವಂಥದ್ದು, 6, 11, 16, 18. ಈಗ 6, 11 ಜೆನೈಟಲ್ ವಾಟ್ಸ್ ಎಫೆಕ್ಟ್ ಉಂಟು ಮಾಡುವಂಥದ್ದು, 16 ಮತ್ತು 18 ಕ್ಯಾನ್ಸರ್ ಉಂಟು ಮಾಡುವಂಥದ್ದು. ಸೊ ಈ 4 ಸ್ಟ್ರೇನಿಗೆ ಅದು ಎಫೆಕ್ಟ್ ಆಗುವಂಥದ್ದು. ಸೊ ಇನಿಷಿಯಲ್ ಆಗಿ ಇದೆರಡು ವೆರೈಟಿಯ ವ್ಯಾಕ್ಸಿನ್ ಬಂದದ್ದು. ಇತ್ತೀಚೆಗೆ ಅಂದರೆ 2016 ಆನ್ವರ್ಡ್ಸಿಂದ ಇನ್ನೊಂದು ಹೊಸತು ವ್ಯಾಕ್ಸಿನ್ ಅಂದರೆ 9 ಸ್ಟ್ರೇನ್ಸ್, 9 ಟೈಪಿನ HPVಯನ್ನು ಎಫೆಕ್ಟ್ ಮಾಡುವಂಥದ್ದು ಬಂದಿದೆ. ಅದಕ್ಕೆ ಗಾರ್ಡಾಸಿಲ್ 9 ಅಥವಾ ನಾನಾವ್ಯಾಲೆಂಟ್ ಅಂತ ಹೇಳ್ತಾರೆ. ಸೊ ಅದು 9 ಟೈಪ್, 6, 11, 16, 18 ಮತ್ತು 31, 33, 45 ಅಂತ ಹಾಗೆ 9 ಸ್ಟ್ರೈನನ್ನು ಎಫೆಕ್ಟ್ ಮಾಡುವಂಥ ವ್ಯಾಕ್ಸಿನ್ ಅದು. ಮತ್ತು ಇತ್ತೀಚೆಗೆ 2 ವರ್ಷದ ಹಿಂದೆ ನಮ್ಮ ಭಾರತ ದೇಶದಲ್ಲಿಯೇ ತಯಾರಾದ ವ್ಯಾಕ್ಸಿನ್ ಇದೆ, ಅದಕ್ಕೆ ನಾವು ಸರ್ವವ್ಯಾಕ್ ಅಂತ ಕರಿತೇವೆ. ಸೊ ಇದು ಕೂಡ ಕ್ವಾಡ್ರಿವ್ಯಾಲೆಂಟ್ ಅಂದರೆ 4 ಟೈಪಿನ ಸ್ಟ್ರೇನ್ಗಳನ್ನು ಎಫೆಕ್ಟ್ ಮಾಡುವಂಥದ್ದು. ಸೊ ಈ 4 ವೆರೈಟಿಯ ವ್ಯಾಕ್ಸಿನ್ಸ್ಗಳು ಲಭ್ಯವಿದೆ. ಈಗ ಗಾರ್ಡಾಸಿಲ್ 9 ಮತ್ತು ಸರ್ವವ್ಯಾಕ್ ಇದೆ ಅವೈಲೇಬಲ್ ಇದೆ. ಸರ್ವ್ಯಾರಿಕ್ಸ್ ಆಸಚ್ ಈಗ ಅಷ್ಟು ಉಪಯೋಗದಲ್ಲಿ ಇಲ್ಲ. ಓಕೆ, ಈ ಲಸಿಕೆಯಿಂದ ಪುರುಷರಿಗೆ ಏನಾದರೂ ಪ್ರಯೋಜನ ಆಗುತ್ತಾ ಅಂತ? ಹೌದು.
ಈಗ ನಾನು ಹೇಳಿದಾಗೆ ಇದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಆದರೆ ಪುರುಷರು ಸ್ತ್ರೀಯರು ಇಬ್ಬರು ಸೇರಿದವರು, ಸೊ ಇಬ್ಬರಿಗೂ ಸಹ ಈ ಇನ್ಫೆಕ್ಷನ್ ಆಗಬಹುದು. ಸ್ತ್ರೀಯರಿಗೆ ಹೆಚ್ಚಾಗಿ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಕಂಡು ಬರ್ತದೆ. ಆದರೆ ಪುರುಷರಲ್ಲಿ ಪಿನೈಲ್ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾವಿಟಿ ಅಥವಾ ಏನಸ್ ಕ್ಯಾನ್ಸರ್ ಅಥವಾ ಜೆನೈಟಲ್ ವಾರ್ಡ್ಸ್ ಇದನ್ನು ಕಂಡು ಬರ್ಬೋದು. ಸೊ ಇದನ್ನು ತಡೆಗಟ್ಕೊಳ್ಳಿಕ್ಕೆ ಅಥವಾ ಈ ಇನ್ಫೆಕ್ಷನಿಂದ ಆಗುವ ಪರಿಣಾಮಗಳಿಂದ ತಡೆಗಟ್ಕೊಳ್ಳಿಕ್ಕೆ ಅವರಿಗೂ ವ್ಯಾಕ್ಸಿನೇಷನ್ ತಗೊಳ್ಳುವಂಥದ್ದು. ಆದರೆ ನಮ್ಮ ಭಾರತ ದೇಶದಲ್ಲಿ ಈಗ ಸದ್ಯಕ್ಕೆ ಮೇನ್ಲಿ ಹುಡುಗಿಯರಿಗೂ ಮಹಿಳೆಯರಿಗೆ ಕೊಡುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಬೇರೆ ಹೊರ ದೇಶದಲ್ಲಿ ಹುಡುಗರಿಗೂ ಅವರ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲಿ ಕೊಡ್ತಾ ಇದ್ದಾರೆ, ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ, HPV ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ. ಓಕೆ, ಈಗ ಈ ಲಸಿಕೆಯನ್ನು ತಗೊಂಡ ಮೇಲೆ ಮತ್ತೆ ಅವರು ವೈದ್ಯಕೀಯ ತಪಾಸಣೆಗೊಳಗಾಗಬೇಕಾ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಮತ್ತೆ ಅಂತ? ಹೌದು. ಈಗ ಏನಂತ ಹೇಳಿದರೆ, ನಾವು ಕೋಶ ಬಾಯಿ ಅದು ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರನ್ನು ಮುಂದೆ ಹಿಡ್ಕೊಳ್ಳಿಕ್ಕೆ ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ಗಳು ಲಭ್ಯವಿದೆ. ಅದಕ್ಕೆ ನಾವು ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೇವೆ. ಸೊ ಹೆಚ್ಚಾಗಿ 21ರಿಂದ 65 ಪ್ರಾಯದವರು ಈ ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು. ಸೊ ಈ ಹೆಚ್ಚಿನವರಿಗೆ ಇದು ತಿಳಿದಿಲ್ಲ ಇರಬಹುದು. ಸೊ ಏನಾದರೂ ಗೈನಕ್ ಕಂಪ್ಲೇಂಟ್ಸ್ ಏನಾದರೂ ತೊಂದರೆಯಿಂದ ಬಂದಾಗ ಆ ಟೈಮಲ್ಲಿ ನಾವು ಅವರಿಗೆ ಅದರ ತಿಳುವಳಿಕೆ ಕೊಟ್ಟು ಮಾಡುವಂಥ ಸ್ಕ್ರೀನಿಂಗ್ ಟೆಸ್ಟ್. ಹೆಚ್ಚಿನವರಿಗೆ ತಿಳುವಳಿಕೆ ಇರುತ್ತೆ, ಸೊ ಅವರಾಗೆ ಬರ್ತಾರೆ ಈ ಟೆಸ್ಟ್ ಮಾಡಿಸ್ಕೊಳ್ಬೇಕು, ನಮಗೆ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತೇಳಿ. ಸೊ ಈ ಟೆಸ್ಟ್ಗಳನ್ನು 3 ವರ್ಷಕ್ಕೆ ಒಮ್ಮೆ ಮಾಡಬೇಕು. 3 ವರ್ಷಕ್ಕೆ ಒಮ್ಮೆ ಮಾಡಿ ಅದು ನೆಗೆಟಿವ್ ಬಂತು ಹೇಳಿದ್ರೆ 3 ಸಲ ಆದರೂ ಮಾಡಬೇಕು ಜೀವನದಲ್ಲಿ. ಸೊ ಇದು 3 ಸಲ ನೆಗೆಟಿವ್ ಬಂತು ಅಂತಂದರೆ ಓಕೆ. ಇನ್ ಕೇಸ್ ಏನಾದರೂ ಪಾಸಿಟಿವ್ ಬಂತು ಅಂತ ಹೇಳಿದರೆ ಇದಕ್ಕೆ ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಇದೆ. ಸರ್ವೈಕಲ್ ಕ್ಯಾನ್ಸರಿಗೆ ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಇದೆ, ಅದು ಟ್ರೀಟ್ಮೆಂಟ್ ಕೊಡುವಂಥ ಸ್ಟೇಟ್ ಅದು. ಸೊ ಅದನ್ನು ಕಂಡು ಹಿಡ್ಕೊಳ್ಬೋದು ಈ ಸ್ಕ್ರೀನಿಂಗ್ ಟೆಸ್ಟಿಂದ. ಸೊ ಅದಕ್ಕೋಸ್ಕರ ಸ್ಕ್ರೀನಿಂಗ್ ಟೆಸ್ಟ್ ಅಗತ್ಯವಿದೆ. ರೂಟೀನ್ ಆಗಿ ಸ್ಕ್ರೀನಿಂಗ್ ಮಾಡಬೇಕು. ಇನ್ನೊಂದು ಟೈಪ್ ಸ್ಕ್ರೀನಿಂಗ್ ಏನಂತ ಹೇಳಿದ್ರೆ ಪ್ಯಾಪ್ಸ್ಮಿಯರ್ ಅಲಾಂಗ್ ವಿತ್ HPV DNA ಟೆಸ್ಟಿಂಗ್. ಅದು 30ರ ನಂತರ ಈ ಟೆಸ್ಟಿಂಗ್ ಮಾಡ್ಬೋದು. ಎರಡು ಸೇರಿಸಿ ಅದಕ್ಕೆ ಟೆಸ್ಟಿಂಗ್ ಅಂತ ಹೇಳ್ತೇವೆ. ಯಾಕೆ 30ರ ನಂತರ ಎಂದರೆ 30ರ ಒಳಗಡೆ ಯೂಶ್ವಲಿ ಹೆಚ್ಚಿನವರಲ್ಲಿ ಈ HPV ವೈರಸ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಕಂಡು ಬರ್ತದೆ. ಸೊ ಹಾಗಿದ್ದಲ್ಲಿ ಈ HPV DNA ಟೆಸ್ಟ್ ಮಾಡಿದ್ದಲ್ಲಿ ಪಾಸಿಟಿವ್ ಅಂತ ಕಂಡು ಬರ್ಬೋದು. ಸೊ ಅದಕ್ಕೋಸ್ಕರ ಹೆಚ್ಚಾಗಿ 30ರ ನಂತರ. 30ರ ಒಳಗಡೆ ಆದರೆ ನಮ್ಮ ಬಾಡಿಯ ಇಮ್ಯುನಿಟಿಯಿಂದಲೇ ಅದನ್ನು ನಾಶ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಹೆಚ್ಚಾಗಿ ಅದು ಕ್ಲಿಯರ್ ಆಗಿ ಹೋಗಿರ್ತದೆ. ಸೊ ಅದರ ನಂತರ HPV DNA ಟೆಸ್ಟಿಂಗ್. ಈಗ ವ್ಯಾಕ್ಸಿನ್ ತೆಕೊಂಡವರು ಇದು ಮಾಡಬೇಕಾ ಅಂತ ಹೇಳುವಂಥ ಪ್ರಶ್ನೆ. ಹೌದು, ಈಗ ವ್ಯಾಕ್ಸಿನ್ ತೆಕೊಂಡ್ರೂ ಪ್ರೊಟೆಕ್ಷನ್ ರೇಟ್ ಇದೆ, ಹೌದು. ಬಟ್ ಅದರ ಲಾಂಗ್ ಟರ್ಮ್ ಎಫೆಕ್ಟ್ ಅಂದರೆ 30-40 ವರ್ಷದ ನಂತರ. ಈಗ ಹುಡುಗಿಯರು ಅವರ ಎಳೆ ವಯಸ್ಸಲ್ಲಿ ತಗೊಂಡ್ರೆ ಅವರು 60ರಲ್ಲಿ ಹೇಗಿರ್ತಾರೆ, ಗರ್ಭಕಂಠ ಹೇಗಿರ್ತದೆ ಅಂತ ಹೇಳಿ ನಾವು ಸ್ಕ್ರೀನಿಂಗ್ ಟೆಸ್ಟಲ್ಲೇ ನೋಡಬೇಕಷ್ಟೇ. ಯಾಕಂದರೆ ಇದೀಗ 20 ವರ್ಷ ಹಿಂದೆ ಅಷ್ಟೇ ಬಂದ ವ್ಯಾಕ್ಸಿನ್. ಸೊ ಲಾಂಗ್ ಟರ್ಮ್ ಸ್ಟಡೀಸ್ ಇನ್ನೂ ನಡೀತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋದು ಅಗತ್ಯ. ವ್ಯಾಕ್ಸಿನೇಷನ್ ತಗೊಂಡಿದ್ರು ಮುಂದೆ ಪ್ರಾಬಬ್ಲಿ 30-40 ವರ್ಷದ ನಂತರ ಈ ಸ್ಟಡೀಸ್ಗಳ ಮುಖಾಂತರ ನಮಗೆ ಗೊತ್ತಾದ ಮೇಲೆ ಸ್ಕ್ರೀನಿಂಗ್ ಟೆಸ್ಟ್ ಪ್ರಾಬಬ್ಲಿ ಅಗತ್ಯ ಇಲ್ಲದೇ ಇರಬಹುದು. ಬಟ್ ಸದ್ಯಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಗತ್ಯವಿದೆ. ಓಕೆ, ಈಗ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಮಹಿಳೆ ಈ ರೀತಿಯಾದಂಥ ಇನ್ಫೆಕ್ಷನ್ಗೆ ಒಳಪಟ್ಟಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಏನಾದ್ರು ಲಕ್ಷಣಗಳಿದೆಯಾ ಅಂತ? ಸಾಮಾನ್ಯವಾಗಿ ಇದಕ್ಕೆ ಏನು ಲಕ್ಷಣಗಳು ಅಂತ ಏನಿಲ್ಲ. ಈಗ ರೂಟೀನ್ ಇನ್ಫೆಕ್ಷನಲ್ಲಿ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಅಂತ ಹೇಳಿ ಬರ್ಬೋದು, ಬಿಳಿ ಮುಟ್ಟು ಥರ ಅಂತ ಹೇಳಿ ಬರ್ಬೋದು, ಅಥವಾ ತುರಿಕೆ ಇಂಥ ಇತ್ಯಾದಿ ಸಿಂಪ್ಟಮ್ಸಲ್ಲಿ ಬರ್ಬೋದು. ಇದರಿಂದಾಗಿ ನಾವು ವೆಜೈನಲ್ ಇನ್ಫೆಕ್ಷನ್ ಅಂತ ನಾವು ಸಸ್ಪೆಕ್ಟ್ ಮಾಡ್ಬೋದು. ಬಟ್ ಇದು HPV ಇಂದಲೇ ಅಂತ ಹೇಳುವಂಥದ್ದು ಜನರಲ್ ರೂಟೀನ್ ಆಗಿ ನಾವು ಏನು ಟೆಸ್ಟ್ ಮಾಡೋದಿಲ್ಲ. ಈಗ ಕಣ್ಣಾರೆ ಕಂಡಾಗ ಯಾವ ರೀತಿಯ ಡಿಸ್ಚಾರ್ಜ್ ಉಂಟು ಅದರ ಬೇಸಿಸಲ್ಲಿ ಕೆಲವು ಟೈಪಿನ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇರ್ತದೆ. ಲೈಕ್ ಟ್ರೈಕೋಮೋನಾಸ್, ಗೊನೋರಿಯಾ, ಕ್ಲೆಮಿಡಿಯಾ ಅಂತ ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ಪ್ರೋಟೋಸೋಲ್ ಇನ್ಫೆಕ್ಷನ್ಸ್ಗಳು ಇರುತ್ತೆ. ಸೊ ಇದರಿಂದಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಇದು HPV ಇಂದಲೇ ಅಂತ ಹೇಳುವಂಥದ್ದು ಸ್ಪೆಸಿಫಿಕ್ ಆಗಿ ಲಕ್ಷಣಗಳೇನು ಕಂಡು ಬರೋದಿಲ್ಲ. ಕೆಲವು ಜೆನೈಟಲ್ ವಾರ್ಡ್ಸ್ ಆದರೆ HPV ಇಂದ ಬರುವಂಥದ್ದು. ಅದು ಸಣ್ಣ ಸಣ್ಣ ಲೀಷನ್ಸ್ ಥರ ಇರ್ತದೆ. ಯೋನಿಯ ಒಳಗಡೆ ಇರ್ಬೋದು ಅಥವಾ ಹೊರಗಡೆನೇ ಇರ್ಬೋದು, ಜನಾಂಗದ ರೀಜನಲ್ಲಿ ಕಂಡು ಬರುವಂಥದ್ದು. ಸೊ ಈ ಥರ ಜೆನೈಟಲ್ ವಾರ್ಡ್ಸ್ ಏನಾದ್ರು ಕಂಡು ಬಂದರೆ ಅವರು ತಪಾಸಣೆಗೆ ಹೋಗಬೇಕು. ಅವರಿಗೆ ವಿಕಾರ ಥರ ಏನಾದರೂ ಲೀಷನ್ ಕಂಡಿತ್ತು ಜನಾಂಗದಲ್ಲಿ, ಆ ಥರ ಏನಾದಿತ್ತು ಅಂತಂದರೆ ತಪಾಸಣೆಗೆ ಹೋಗಬೇಕು. ಬಟ್ ಈ ಟೈಮ್ ಯಾವುದೇ ತೊಂದರೆ, ಈಗ ಬಿಳಿ ಮುಟ್ಟು ಥರ ಡಿಸ್ಚಾರ್ಜ್ ಥರ ಬರ್ತಾ ಇದೆ, ತುರಿಕೆ ಬರ್ತಾ ಇದೆ, ವಾಸನೆ ಥರ ಬರ್ತಾ ಇದೆ, ತಪಾಸಣೆ ಮಾಡಿಸೋದು ಒಳ್ಳೆಯದು. ಅದು ಯಾವ ರೀತಿ ಇದು ಅಂತ ಹೇಳಿ ನೋಡಿ ಟ್ರೀಟ್ಮೆಂಟ್ ಪಡೆದುಕೊಳ್ಳೋದು ಒಳ್ಳೆಯದು.
HPV-ಇಂದಲೇ ಹೌದಾ ಅಲ್ವಾ ಅಂತ ಹೇಳಿ ನಾವು ಜನರಲ್ ಆಗಿ ಟೆಸ್ಟ್ ಮಾಡೋದಿಲ್ಲ. HPV DNA ಟೆಸ್ಟಲ್ಲಿ ಇನ್ ಕೇಸ್ ಇನ್ಫೆಕ್ಷನ್ ಇತ್ತು ಅಂತ ಹೇಳಿ ಆದರೆ ಅದರಲ್ಲಿ ಪಾಸಿಟಿವ್ ಬರ್ತದೆ. ಮೇನ್ ಆಗಿ ನೋಡೋದು 16, 18 ಆ ಎರಡು ಸ್ಟ್ರೈನಿಗೆ ನೋಡೋದು, ಯಾಕೆಂದರೆ ಅದು ಕ್ಯಾನ್ಸರ್ ಉಂಟು ಮಾಡುವಂಥದ್ದು. ಕೆಲವೆಲ್ಲ ನಾರ್ಮಲ್ ಆಗಿ ಇರ್ತದೆ, ಹೆಚ್ಚಿನವರಲ್ಲಿ ಇರ್ತದೆ ಈ ಇನ್ಫೆಕ್ಷನ್, ಬಟ್ ಅದೇನು ತೊಂದರೆ ಕೊಡುವುದಿಲ್ಲ. ಈ 16, 18 ಇದ್ದರೆ ಮಾತ್ರ ನಮಗೆ ಮುಂದೆ ತೊಂದರೆ ಕೊಡುವಂಥದ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಟೆಸ್ಟಿಂಗ್ ಮಾಡೋದು. ಬಟ್ ಅದು ಆಸ್ ಅ ಪಾರ್ಟ್ ಆಫ್ ಸ್ಕ್ರೀನಿಂಗ್ ಟೆಸ್ಟ್ ನಾನು ಹೇಳಿದಾಗ HPV DNA ಟೆಸ್ಟಿಂಗ್ ಮಾಡಿಸ್ಬೋದು. ಆದರೆ ಅದು ಸ್ವಲ್ಪ 2,500 ಆಗ್ತದೆ ಅಲಾಂಗ್ ವಿತ್ ಪ್ಯಾಪ್ಸ್ಮಿಯರ್. ಯಾರಿಗೆ ಆಸಕ್ತಿ ಇದೆ ಅದನ್ನು ಮಾಡಿಸ್ಬೇಕು, ಅವ್ರು ಮಾಡಿಸ್ಕೊಳ್ತಾರೆ. ಸೊ ಅದು ರೂಟೀನ್ ಆಗಿ ಮಾಡೋದಿಲ್ಲ, ಬಟ್ ಅಟ್ಲೀಸ್ಟ್ ಪ್ಯಾಪ್ಸ್ಮಿಯರ್ ಒಂದು ರೂಟೀನ್ ಆಗಿ ಮಾಡಿಸಿದ್ರೆ ಒಳ್ಳೆಯದು. ಈಗ ಈ ವ್ಯಾಕ್ಸಿನ್ ತಗೊಂಡು HPV ವ್ಯಾಕ್ಸಿನ್ ತಗೊಂಡ್ಮೇಲೆ ಏನಾದರೂ ಅಡ್ಡ ಪರಿಣಾಮಗಳಾಗಿದ್ಯಾ? ಈಗ ಮೇಜರ್ ಸೈಡ್ ಎಫೆಕ್ಟ್ಸ್ ಆಸ್ ಸಚ್ ಏನು ಕಂಡು ಬಂದಿಲ್ಲ. ಇನಿಷಿಯಲ್ ಆಗಿ 2008 ಕೆಲವು ರಾಜ್ಯದಲ್ಲಿ ಪ್ರಾಜೆಕ್ಟ್ ಮುಖಾಂತರ ಇದು ಲಸಿಕೆಯನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಕೆಲವರು ಈ ಲಸಿಕೆ ಪಡೆದ ನಂತರ ರಿಪೋರ್ಟ್ಸ್ ಇತ್ತು, ಒಂದು 7 ರಿಂದ 8 ಡೆತ್ ರಿಪೋರ್ಟ್ಸ್ ಇತ್ತು. ಸೊ ಆವಾಗ ಅದು ತಪ್ಪು ಕಲ್ಪನೆಯಿಂದಾಗಿ ಕೆಲವರದ್ದು ಲಸಿಕೆಯಿಂದಾಗಿ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಹಾಗಾಗಿ ಸುಮಾರು ವರ್ಷದ ಕಾಲ ಈ ಲಸಿಕೆಯನ್ನು ತೆಗೆದುಕೊಳ್ತಾ ಇರಲಿಲ್ಲ, ಅದರಿಂದ ಮರಣ ಹೊಂದಿದ್ದಾರೆ ಅಂತ ಹೇಳಿ. ಬಟ್ ಅದನ್ನ ಸ್ಟಡೀಸ್ ಮಾಡಿದ್ದಾರೆ, ಆ ಮರಣಪ್ಪಿದರ ಮೇಲೆ ಸ್ಟಡೀಸ್ ಮಾಡಿದ್ದಾರೆ, ಅದು ವ್ಯಾಕ್ಸಿನ್ ಇಂದ ಅಲ್ಲ ಅಂತ ಪ್ರೂವ್ ಆಗಿದೆ. ಸೊ ಅದರಿಂದಾಗಿ ಕ್ರಮೇಣವಾಗಿ ಈಗ ಇತ್ತೀಚೆಗೆ ಕೆಲವು ವರ್ಷದಿಂದ ಜನಪ್ರಿಯಗೊಳ್ತಾ ಇದೆ ಈ ವ್ಯಾಕ್ಸಿನೇಷನ್ ಪ್ರಚಾರದಿಂದ, ಹೆಲ್ತ್ ಎಜುಕೇಷನ್ ಇಂದಾಗಿ, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್. ಸೊ ಇದರಿಂದಾಗಿ, ತಿಳುವಳಿಕೆಯಿಂದಾಗಿ ಜನರು ಇದರನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ತೆಗೆದುಕೊಳ್ಳಿಕ್ಕೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಡ್ಡ ಪರಿಣಾಮಗಳಿಲ್ಲ. ಇಲ್ಲ. ಮೈನರ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳುವಂಥದ್ದು ಎಲ್ಲಾ ವ್ಯಾಕ್ಸಿನ್ಗಳಲ್ಲಿ ಇರ್ತದೆ. ಈಗ ಇಂಜೆಕ್ಷನ್ ಕೊಟ್ಟ ಸೈಟಲ್ಲಿ ನೋವು ಬರುವಂಥದ್ದು, ಸ್ವಲ್ಪ ಜ್ವರ, ತಲೆ ಸುತ್ತಿದಾಗೆ ಆಗುದು, ಸ್ವಲ್ಪ ವಾಂತಿ ಬಂದಾಗ ಆಗುದು, ಒಂದು ದಿನದ ಕಾಲ ಈ ತರ ಮೈಲ್ಡ್ ಸಿಂಪ್ಟಮ್ಸ್ ಇರ್ಬೋದು. ಅದು ಯಾವುದೇ ಲಸಿಕೆ ತಗೊಂಡ್ರು ಅದು ಆಗುವ ಸಾಧ್ಯತೆ ಇರ್ಬೋದು. ಸೊ ಮೇಜರ್ ಸೈಡ್ ಎಫೆಕ್ಟ್ಸ್ ಆಸ್ ಸಚ್ ಈ ವ್ಯಾಕ್ಸಿನ್ ಇಂದ ಕಂಡು ಬಂದಿಲ್ಲ. ಈಗ ಈ ವ್ಯಾಕ್ಸಿನ್ ಬೆಲೆ ಇದೆಯಾ, ಅಂದ್ರೆ ಇಷ್ಟು ಅಮೌಂಟ್ ಆಗುತ್ತೆ, ಅದು ಖರ್ಚು ಎಷ್ಟಾಗ್ಬೋದು? ಹೌದು. ಈಗ ಬೇರೆ ಬೇರೆ ಟೈಪ್ ಇದು ನಾನು ಹೇಳಿದ್ದೆಲ್ಲ, ಗಾರ್ಡಾಸಿಲ್, ಸರ್ವವ್ಯಾಕ್ಸ್, ಸರ್ವ್ಯಾರಿಕ್ಸ್, ಈ ತರ ಅದರದ್ದು ಅಮೌಂಟ್ ಬೇರೆ ಬೇರೆ ಕಂಪನಿಯಿಂದ ಇದ್ದ ಕಾರಣ ಬೇರೆ ಬೇರೆ ಅಮೌಂಟ್ ಇದೆ. ಈಗ ಸರ್ವವ್ಯಾಕ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ತಯಾರಿಸಲ್ಪಟ್ಟ ವ್ಯಾಕ್ಸಿನ್. ಇದಕ್ಕೆ ಒಂದು ಡೋಸಿಗೆ 2,000 ರೂಪಾಯಿ ಆಗ್ತದೆ ಪ್ರತಿ ಡೋಸಿಗೆ. ಸೊ 2 ಡೋಸ್ ಅಥವಾ 3 ಡೋಸ್ ಅಂತ ಹೇಳಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ ಅಂತ ಹೇಳಿ. ಗಾರ್ಡಾಸಿಲ್ ಅಂತ ಹೇಳುವ ಕ್ವಾಡ್ರಿವ್ಯಾಲೆಂಟ್ ಅಂದ್ರೆ 4 ಸ್ಟ್ರೈನ್ಗೆ ಆಕ್ಟ್ ಮಾಡುವಂಥದ್ದು, ಅದಕ್ಕೆ ಸಾಧಾರಣ 3,500 ಆಗ್ತದೆ ಪ್ರತಿ ಡೋಸಿಗೆ. ಇನ್ನೊಂದು ಗಾರ್ಡಾಸಿಲ್ 9, ಇದು 9 ಸ್ಟ್ರೈನ್ಸ್, 9 ಸ್ಟ್ರೈನ್ ಅನ್ನ ಆಕ್ಟ್ ಮಾಡುವಂಥದ್ದು. ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದು. ಪ್ರತಿ ಡೋಸಿಗೆ ಸುಮಾರು 10,000 ಆಗ್ತದೆ ಒಂದು ಡೋಸಿಗೆ. ಸೊ 2 ಅಥವಾ 3 ಡೋಸ್ ಬೇಕಾಗ್ತದೆ. ಸೊ ಅದರ ಮೇಲೆ ಬೆಲೆ ಬೀಳ್ತದೆ. ಸೊ ಈ ತಿಳುವಳಿಕೆ ಇದ್ದುಕೊಂಡು ಯಾರಿಗೆ ಆಸಕ್ತಿ ಇದೆ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ, ಯಾವ ರೀತಿಯ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಆಸಕ್ತಿ ಇದೆ ಅದನ್ನ ಪಡೆದುಕೊಳ್ಬಹುದು. ಇದು ಈಗ ಒಂದು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಕಾರ್ಯಕ್ರಮದಲ್ಲಿ ಒಳಪಟ್ಟಿದ್ಯಾ? ಸದ್ಯಕ್ಕೆ ಈಗ ಕಡ್ಡಾಯ ವ್ಯಾಕ್ಸಿನೇಷನ್ ಲಿಸ್ಟ್ ಅಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಆಗಲಿಲ್ಲ. ಇದೀಗ ಆಪ್ಷನಲ್ ವ್ಯಾಕ್ಸಿನ್ ಆಗಿದೆ. ಆಪ್ಷನಲ್ ಅಂದ್ರೆ ಯಾರಿಗೆ ಆಸಕ್ತಿ ಇದೆ ಈ ವ್ಯಾಕ್ಸಿನ್ ಅನ್ನು ಪಡೆದುಕೊಳ್ಳಿಕ್ಕೆ ಅವರು ಪಡೆದುಕೊಳ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದನ್ನ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಿಗೆ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಯಾರಿಗೆ ಪ್ರಯತ್ನ ಅಂದ್ರೆ ಮೇನ್ ಆಗಿ ಶಾಲೆ ಹೋಗುವ ಹುಡುಗಿಯರಿಗೆ 9 ರಿಂದ 14 ಈ ವಯಸ್ಸಿನವರು ಇದನ್ನ ತೆಗೆದುಕೊಳ್ಳಿಕ್ಕೆ 2 ಡೋಸ್ರಲ್ಲಿ. ಇನ್ ಕೇಸ್ ಅವರಿಗೆ ಮಿಸ್ ಆಯಿತು, ಆ ಟೈಮಲ್ಲಿ ತಗೊಳ್ಳಿಕ್ಕೆ ಆಗಲಿಲ್ಲ ಅಥವಾ ಏನೇ ಕಾರಣಕ್ಕೂ ತಗೊಳ್ಳಿಲ್ಲ, ಮುಂದೆ ಅವರು 3 ಡೋಸನ್ನು ಪಡೆದುಕೊಳ್ಬಹುದು. ಹಾಗೆ ಈ ರೀತಿಯಾಗಿ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಹುಡುಗಿಯರಿಗೆ ಅಥವಾ ಮಹಿಳೆಯರಿಗೆ ಕೊಡುವ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಮೇನ್ ಆಗಿ, ಯಾಕಂದ್ರೆ ಅವರಲ್ಲಿ ಗರ್ಭಕಂಠದ ಕ್ಯಾನ್ಸರ್, ಯೋನಿಯ ಕ್ಯಾನ್ಸರ್ ಅನ್ನ ಕಂಡು ಬರುವಂತದ್ದು. ಆದರೆ ಪುರುಷರಿಗೂ ಸಹ ಈ ಲಸಿಕೆ ತಗೊಂಡ್ರೆ ಬೆನಿಫಿಟ್ ಇರುವ ಕಾರಣ ಅವರಿಗೂ ಸಹ ತಗೊಳ್ಳುವ ಆಪ್ಷನ್ ಕೊಡಬೇಕು ನಾವು. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ತಗೊಳ್ಬೇಕು ಅಂತ ಅನಿಸ್ತದೆ ಅವ್ರು ತಗೊಳ್ಬೋದು. ಹೊರ ದೇಶದಲ್ಲಿ ಈ ಅವರ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಅಲ್ಲಿ ಹುಡುಗರಿಗೆ ಕೊಡ್ತಾ ಇದ್ದಾರೆ. ಕೆಲವು ದೇಶದಲ್ಲಿ, ಎಲ್ಲ ದೇಶದಲ್ಲಿ ಅಲ್ಲ, ಕೆಲವು ದೇಶದಲ್ಲಿ ಅವರ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅಲ್ಲಿ ಹುಡುಗರಿಗೆ ಕೊಡ್ತಾ ಇದ್ದಾರೆ. ಸೊ ದಟ್ ಈ ಜೆನೈಟಲ್ ವಾರ್ಡ್ಸ್ ಮತ್ತೆ ಪಿನೈಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಇದು ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಿಗೆ ಬಂದರೆ ಒಳ್ಳೆಯದು. ಸೊ ದಟ್ ನಮಗೆ ಮುಂದೆಗೆ ಸುಮಾರು ವರ್ಷದ ಕಾಲದ ನಂತರ ಸರ್ವೈಕಲ್ ಕ್ಯಾನ್ಸರಿಂದ ಬರುವ ತೊಂದರೆಗಳಿಂದಾಗಿ ಅದನ್ನು ಕಡಿಮೆ ಮಾಡಬಹುದು. ಯಾಕಂದರೆ ಒನ್ ಆಫ್ ದ ಲೀಡಿಂಗ್ ಗೈನಕ್ ಕ್ಯಾನ್ಸರೇ ಸರ್ವೈಕಲ್ ಕ್ಯಾನ್ಸರ್. ಈಗ ಈ ಒಂದು ಇದು ಲಸಿಕೆಯ ಪ್ರಯೋಜನ ಒಬ್ಬ ಮಹಿಳೆ ಹೆರಿಗೆ ಆದ ನಂತರನೂ ಪಡ್ಕೊಳ್ಬೋದಾ?
ಹೌದು. ಈಗ ಹೆರಿಗೆ ಆದ ನಂತರ ಅಂದರೆ ಅವರು ಆಲ್ರೆಡಿ ಲೈಂಗಿಕ ಸಂಬಂಧ ಶುರುವಾದವರು, ಅವರಿಗೆ HPV ಇನ್ಫೆಕ್ಷನ್ ಆಗಿರಬಹುದು. ಆದರೆ ಯಾವ ಟೈಪಿನ HPV ಇನ್ಫೆಕ್ಷನ್ ಆಗಿದೆ ನಮಗೆ ತಿಳಿದು ಬಂದಿಲ್ಲ. ಸೊ ಲಸಿಕೆ ಪಡೆದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಈಗ ಲೈಂಗಿಕ ಸಂಬಂಧ ಶುರುವಾಗುವ ಮುನ್ನವೇ ಪಡೆದುಕೊಂಡ್ರೆ ಅವರ ಪ್ರೊಟೆಕ್ಷನ್ ರೇಟ್ ಎಫಿಕೆಸಿ 80-90% ಇರ್ತದೆ. ಬಟ್ ಈಗ ಲೈಂಗಿಕ ಸಂಬಂಧ ಶುರುವಾದ ನಂತರ, ಮದುವೆ ನಂತರ, ಈಗ ತಿಳುವಳಿಕೆ ಗೊತ್ತಾದ ಮೇಲೆ ತಗೊಳ್ಬೇಕು ಅಥವಾ 2-3 ಮಕ್ಕಳಾದ ಮೇಲೆ ಹೆತ್ತ ಮೇಲೆ ಅವರಿಗೆ ತಗೊಳ್ಬೇಕು ಅಂತ ಆಸಕ್ತಿ ಉಂಟಾದರೆ 45ರ ಒಳಗೆ, ಅಂಥವರಲ್ಲಿ ಪ್ರೊಟೆಕ್ಷನ್ ರೇಟ್ ಕಡಿಮೆ ಆಗ್ತದೆ. ಬಟ್ ಈಗ ವ್ಯಾಕ್ಸಿನೇಷನ್ ತೆಗೆದು ಯಾರು ಪಡ್ಕೊಳ್ಳೇ ಇಲ್ಲ ಅವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಸೊ ಹಾಗೆ ವ್ಯಾಕ್ಸಿನೇಷನ್ ತಗೊಂಡ್ರೆ ಬೆಟರ್ ತಗೊಳ್ಳದೇ ಇರೋದರಿಂದ. ಬಟ್ ಅದು ಪ್ರತಿಯೊಬ್ಬರಿಗೆ ಅವರಿಗೆ ತಿಳುವಳಿಕೆ ಗೊತ್ತಾದ ಮೇಲೆ ಅವರ ಡಿಸಿಷನ್, ಅವರಿಗೆ ತಗೊಳ್ಬೇಕಾ ಬೇಡವಾ ಅಂತ ಹೇಳಿ. ಈಗ ಮಹಿಳೆಯರಲ್ಲಿ ಗರ್ಭಾವಸ್ಥೆಯಲ್ಲಿ ಅಥವಾ ಸ್ತನ್ಯಪಾನ ಮಾಡುವಂತ ಮಹಿಳೆಯರು ಇದನ್ನು ತಗೊಳ್ಬೋದಾ? ಗರ್ಭಾವಸ್ಥೆಯಲ್ಲಿ, ಪ್ರೆಗ್ನೆನ್ಸಿಯಲ್ಲಿ ಅಗತ್ಯ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ತಗೊಳ್ಳುವಷ್ಟು, ಈ ವ್ಯಾಕ್ಸಿನೇಷನ್ ತಗೊಳ್ಳುವಷ್ಟು ಅಗತ್ಯ ಇಲ್ಲ. ಇದೀಗ ಲೈವ್ ವ್ಯಾಕ್ಸಿನ್ ಅಲ್ಲ, ವೈರಸ್ ಲೈಕ್ ಪಾರ್ಟಿಕಲ್ ವ್ಯಾಕ್ಸಿನ್ ಆದ ಕಾರಣ ಪ್ರೆಗ್ನೆನ್ಸಿಯಲ್ಲಿ ಇನ್ ಕೇಸ್ ತಪ್ಪಿ ತಗೊಂಡ್ರು ಅಥವಾ ತಗೊಂಡ ನಂತರ ಪ್ರೆಗ್ನೆಂಟ್ ಅಂತ ತಿಳಿದ್ರೆ ಕೂಡ ತೊಂದರೆ ಇಲ್ಲ. ಲೈವ್ ವ್ಯಾಕ್ಸಿನ್ ಯಾವಾಗಲೂ ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಬೇಕು, ಯಾಕಂದರೆ ಅದು ಇನ್ಫೆಕ್ಷನ್ ಉಂಟು ಮಾಡ್ತದೆ ಪ್ರೆಗ್ನೆನ್ಸಿಯಲ್ಲಿ ಆ್ಯಂಡ್ ಮಗುಗೆ ತೊಂದರೆ ಕೊಡ್ತದೆ. ಇದು ವೈರಸ್ ಲೈಕ್ ಪಾರ್ಟಿಕಲ್ ಆದ ಕಾರಣ ಆಸ್ ಸಚ್ ಬೆಳೆಯುವ ಮಗುಗೆ ಏನು ತೊಂದರೆ ಕೊಡೋದಿಲ್ಲ. ಇನ್ ಕೇಸ್ ತಪ್ಪಿ ವ್ಯಾಕ್ಸಿನೇಷನ್ ತಗೊಂಡ ನಂತರ 1 ತಿಂಗಳ ನಂತರ ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೂ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡಬೇಕು ಅಥವಾ ಅಬಾರ್ಷನ್ ಮಾಡಿಸ್ಕೊಳ್ಬೇಕಾದ ಅಗತ್ಯವಿಲ್ಲ. ಇನ್ ಕೇಸ್ ಈಗ 1 ಡೋಸ್ ತಗೊಂಡ ನಂತರ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಹೆರಿಗೆಯ ನಂತರ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಏನು ಉಳಿದ ಡೋಸ್ ಇದೆ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಈಗ ಡೆಲಿವರಿಯ ನಂತರ ತಗೊಳ್ಳೋದಾದರೆ ಅವರು ತಗೊಳ್ಬೋದು. ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಸ್ತನ್ಯಪಾನ ಮಾಡುವಾಗ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅದರ ನಂತರವೂ ತಗೊಳ್ದುಕೊಳ್ಳಬಹುದು. ಅದರಿಂದಾಗಿ ಬ್ರೆಸ್ಟ್ ಫೀಡಿಂಗ್ ಏನು ಹಾಲು ಪ್ರೊಡಕ್ಷನಿಗೆ ಏನು ತೊಂದರೆ ಕೊಡೋದಿಲ್ಲ ಅಥವಾ ಮಗುಗೂ ಸಹ ಏನು ತೊಂದರೆ, ಅದೇನು ಮಗುಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಮಗುಗೇನು ತೊಂದರೆ ಆಗೋದಿಲ್ಲ. ಸೊ ಅವರು ಸಹ ಇದನ್ನು ಪಡೆದುಕೊಳ್ಬಹುದು. ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು HPV ಅಂದ್ರೆ ಏನು, ಅದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ, ಯಾವ ರೀತಿ ಹರಡ್ತದೆ, ಅದರ ಲಸಿಕೆಗಳ ಬಗ್ಗೆ ಮಾಹಿತಿ ಇರ್ಬೋದು, ಎಲ್ಲಿ ಸಿಗ್ತದೆ, ಯಾವ ರೀತಿ ಎಷ್ಟು ಖರ್ಚಾಗ್ತದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ HPV ಲಸಿಕೆಯ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.